ಅದು ಯಡಿಯೂರಪ್ಪ ಕುಟುಂಬ ವೈಭವೀಕರಣದ ಒಂದು ಯಾತ್ರೆ. ಕುಟುಂಬ ವರ್ಗದ ವೈಭವೀಕರಣ ಎಲ್ಲ ಕಡೆ ವಿಫಲ ಆಗಿದೆ. ವಿಜಯೇಂದ್ರ ತನ್ನ ಹಿಂದೆ 60 ಗಾಡಿಗಳು ತೊಗೊಂಡು ಹೋಗ್ತಾ ಇದ್ದಾನೆ. 60. ನಿನ್ನೆ ದಾವಣಗೆರೆಯಲ್ಲಿ 60 ವಾಹನ. ಎಲ್ಲಿದಿಂದಂದ್ರೆ ಅವ್ರು ಮಂಡ್ಯ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗೋದಿದೆ, ನಿಮಗೆ ಟಿಕೆಟ್ ಕೊಡ್ತೀವಿ, ನಿಮ್ಗೆ ಕೊಡ್ತೀವಿ ಅಂತೇಳಿ 2 ವಾಹನ ಮಾಡ್ಕೊಂಡು ಬರೋಕಂತೇಳಿ ಪಾಪ ಎಲ್ಲಿಯೂ 1,000ಕ್ಕಿಂತ ಹೆಚ್ಚು ಜನ ಎಲ್ಲೂ ಸೇರೇ ಇಲ್ಲ. ಬಿಜಾಪುರ್ನಲ್ಲಿ ಭಾಳ ತಮ್ಮ ಬೆನ್ನು ಚಪ್ಪಿಸ್ಕೊಂಡವ್ರು ಪ್ರೆಸ್ ಮೀಟ್ ಮಾಡಿ. ಎಷ್ಟು ಜನ ಇದ್ದರು? ಇಡೀ ದರ್ಬಾರ್ ಹೈಸ್ಕೂಲ್ ಗ್ರೌಂಡದ ಕೆಪಾಸಿಟಿ ಕುರ್ಚಿ ಕೂಡಿಸಿದ್ರೆ 5,000. ಅದ್ರ 25% ಕುರ್ಚಿ ಇವ್ರಿಗೆ ಇಟ್ಟಿದ್ದಿಲ್ಲ. ಅದ್ರಾಗೂ ವಿಜೇಂದ್ರ ಭಾಷಣ ಮಾಡೋದಾಗ ಜನನೇ ಇಲ್ಲ, ಖಾಲಿ ಆಗೈತಿ. ಮತ್ತು ಆಲ್ಕೋಹಾಲ್ ಕುಡಿಲಕ್ಕೆ ಕಾರ್ಯಕರ್ತರು ಜನರಿಗೆ ಹೋಗುತ್ತೆ ಹೇಳಿದ ಮೇಲೆ ಪಾರ್ಟಿ ಯಾವ ಕಡೆ ಹೋಗ್ತಾ ಇದೆ? ಕೇವಲ ನಾನು ಉಚ್ಚಾಟನೆ ನಂತರ ಅದನ್ನು ಜನರಿಂದ ಯಾವುದೇ ರೀತಿ ಏನು ಸಿಟ್ಟಿದೆ, ಆಕ್ರೋಶ ಇದೆ, ಆ ಆಕ್ರೋಶನ ಕಡಿಮೆ ಮಾಡ್ಲಿಕ್ಕೆ ಈ ವಿಜೇಂದ್ರ ಯಾತ್ರೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿರುದ್ಧ ಅಲ್ಲ, ಕಾಂಗ್ರೆಸ್ಸಿನ ಸರ್ಕಾರದ ವೈಫಲ್ಯದ ವಿರುದ್ಧ ಅಲ್ಲ, ಕಾಂಗ್ರೆಸ್ ಹಿಂದೂ ವಿರೋಧ ನೀತಿಗಳ ವಿರುದ್ಧ ಅಲ್ಲ. ಇದು ಕೇವಲ ನಿನ್ನೆ ಒಬ್ಬ ಹೇಳ್ಯಾನ ಯಾರೋ ದಾವಣಗೆರೆ ಒಳಗೆ ಮುಂದಿನ ಮುಖ್ಯಮಂತ್ರಿ ಅಂತೇಳಿ. ಅದ್ರ ತಳಗಿನ ಕಮೆಂಟ್ ನೋಡಬೇಕು ನಾವು. ನಮ್ಮದು ಒಂದು ಚಾನೆಲ್ದವರು ಬಂದಿದ್ದರು, ತಳಗೆ ಕಮೆಂಟ್ ಎಷ್ಟು ಕೆಟ್ಟ ಬಂದವು. ಯಾವುದೇ ಕಾಲಕ್ಕೂ ಈ ರಾಜ್ಯದ ಜನ ಆ ಕುಟುಂಬ ಒಪ್ಪುವುದಿಲ್ಲ. ಇದು ಸ್ಪಷ್ಟ. ಸುಮ್ಮನೆ ಜನಾಕ್ರೋಶ ತಳಿ. ಯಾಕಂದರೆ ಎಲ್ಲಿ ತಮಿಳ್ನಾಡು ಅಧ್ಯಕ್ಷನ ತೆಗೆದಾಗ ನಾನು ತೆಗಿತೀನೋ ಭಯ ಬಂದಿರ್ಬೋದು, ಅದಕ್ಕೆ ಮಾಡ್ಯಾರ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕೇಂದ್ರ ಸಚಿವರಿಗೆ ಅವಕಾಶ ಸಿಗತ್ತೆ ಅನ್ನೋದು ಸುದ್ದಿ. ಇಲ್ಲ, ಏನು ಪಕ್ಷದಲ್ಲಿ ಅವ್ರದ್ದು ಏನು ನಡೆದಿದೆ ಗೊತ್ತಿಲ್ಲ. ನಾನು ಪಕ್ಷದಿಂದ ಉಚ್ಚಾಟನೆ ಆದಮೇಲೆ ಯಾರ ಸಂಪರ್ಕನಾಗೂ ಇಲ್ಲ. ನಾನು ನೇರವಾಗಿ ಕರ್ನಾಟಕದಲ್ಲಿ ಇವತ್ತು ಅಡ್ಡಾಡ್ತಾ ಇದ್ದೀನಿ. ಭಾಳ ಅದ್ಭುತವಾದಂಥ ರೆಸ್ಪಾನ್ಸು ಹಳ್ಳಿಯಲ್ಲಿ. ನಾ ಎಲ್ಲೇ ಒಂದು ಲಗ್ನಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೂ ಜನ ಬಂದು, ನೂರಾರು ಜನ ಬಂದು ಪಟಾಕಿ ಹಾರಿಸಿ ನೀವು ಏನು ನಿರ್ಣಯ ತೊಗೋತೀರಿ ನಾವು ಬದ್ದಿರ್ತೀವಿ, ಒಟ್ಟು ಹಿಂದುತ್ವ ಉಳಿಯುವಂಥ ಒಂದು ನಿರ್ಣಯ ಮಾಡಬೇಕು ಅನ್ನೋಂಥದ್ದು ಒಟ್ಟಾರೆ ಇವತ್ತು ರಾಜಕೀಯ ಪಕ್ಷ 3 ಪಕ್ಷ ಮೇಲೆ ಜನರ ವಿಶ್ವಾಸ ಹಾರಿ ಹೋಗಿದೆ. ಇನ್ನು ನಾ ಹೇಳಿನಲ್ರಿ, ವಿಜಯದಶಮಿ ತನಕ ನಾವೆಲ್ಲ ಅಡ್ಡಾಡ್ತೀನಿ. ಆದ್ರೆ ಒಂದು ಮಾತು ಹೇಳ್ತೀನಿ, ಈಗ ಇನ್ನೂ ಅಡ್ಡಾಡ್ಲಕತ್ತೀನಲ್ಲ, ನಾಳೆ ನಾವು ಇದಕ್ಕೆ ಹೊಂಟೀನಿ, ಹಾವೇರಿ ಒಳಗೂ ಒಂದು ದೊಡ್ಡ ಸಮಾವೇಶ ಈಶ್ವರಪ್ಪನವರು ನಾವು ಕೂಡಿ ಮಾಡ್ತಾಯಿದ್ವಿ. ಅಲ್ಲಿ ಏನು ನಮ್ಮ ಇವತ್ತು ನಮ್ಮ ಮುಗ್ಧ ಹುಡುಗಿಯರ ಮೇಲೆ ಏನೋ ದೌರ್ಜನ್ಯ ಆಗಿದೆ, ಅತ್ಯಾಚಾರ ಆಗಿದೆ, ಅದನ್ನೆಲ್ಲ ಖಂಡಿಸಿ ಇವತ್ತು ಹಿಂದೂ ಲವ್ ಜಿಹಾದ್ ಏನು ಹಿಂದೂಗಳ ಹೆಣ್ಮಕ್ಳ ಮೇಲೆ ಆಗ್ತಾಯಿದೆ. ಇದನ್ನು ಏನು ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೇ ಆಗ್ತಾಯಿಲ್ಲ. ಜನಿವಾರ ಹಾಕ್ಕೊಂಡ್ರೆ ಜನಿವಾರದಲ್ಲಿ ಏನಾದರೂ ಕಾಪಿ ಇಟ್ಕೊಂಡು ಹೋಗ್ಲಿಕ್ಕಾಗ್ತದ? ಅಥವಾ ಜನಿವಾರದಲ್ಲಿ ಏನಾದರೂ ಅಂದರೆ ಒಂದೊಂದು ಸಮುದಾಯಗಳನ್ನು ಈ ರೀತಿ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ನಾಳೆ ಇವು ಕೆಲವೊಂದು ಬಸವಾದಿ ಪ್ರಮುಖರು ಅಂತ ಹೇಳ್ತಾರೆ, ನಾಳೆ ವಿಭೂತಿ ಗುಂಡುಗಡಿಗೂ ಹಾಕ್ಕೊಂಡು ಬರಬೇಡತ್ತಾರೆ. ಅದ್ರಾಗ ನೀವು ಏನೋ ಒಂದು ಇದನ್ನು ಇಟ್ಕೊಂಡು ಬಂದಿರತ್ತಾರೆ. ಅಂದರೆ ಇದು ಟೋಟಲಿ ಇದೊಂದು ಹಿಂದೂ ವಿರೋಧಿ ಸರ್ಕಾರ. ಈ ಸರ್ಕಾರವನ್ನು ಎದುರಿಸುವಂಥ ಸಾಮರ್ಥ್ಯ BJP ರಾಜ್ಯಾಧ್ಯಕ್ಷ ಇಲ್ಲ. ಸಂಪೂರ್ಣ BJP ರಾಜ್ಯಾಧ್ಯಕ್ಷ ವಿಫಲ ಆಗಿದ್ದರಿಂದ ಇವತ್ತು ಅಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ. ಅಶೋಕ್ ಬರ್ತಾಯಿಲ್ಲ, ಅಶ್ವಥ್ ನಾರಾಯಣ ಬರ್ತಾಯಿಲ್ಲ, ಯಾರು ಪ್ರಮುಖರು ಬರ್ತಾಯಿಲ್ಲ. ಶ್ರೀರಾಮುಲು ಬಂದರೆ ಸುಮ್ಮನೆ ಕಾಟಾಚಾರಕ್ಕೆ ಬಂದು ಹೋಗ್ತಾರೆ. ಅಂದರೆ ಎಲ್ಲರಿಗೂ ಬೇಜಾರು ಏನಿದೆ ಅಂದರೆ ಈ ವ್ಯಕ್ತಿಯ ಒಂದು 60 ಗಾಡಿ ತೊಗೊಂಡು ಬಂದರೆ ಅದು ಎಷ್ಟಾಯ್ತು ರೀ? 4 ಜನ ಬಂದಾರಂದ್ರೆ ಅಲ್ಲೇ ಒಂದು 200-300 ಜನ ಆದರು. ಇನ್ನೊಂದು 500-600 ಜನ ಒಂದು ವಿಧಾನಸಭೆಗೆ 1,000 ಮಂದಿನ ಕೂಡಿಸೋದಾಗಿಲ್ಲ. ಯಾವನೋ ಒಬ್ಬ ಭೂಪ್ ಹೇಳಿದ್ದ ನಮ್ಮ ಜಿಲ್ಲೆಯಲ್ಲಿ 150 ವಾಹನಗಳನ್ನು ಬಿಡ್ತೀನಿ, 10,000 ಜನ ಬರ್ತಾರಂತೇಳಿ ಒಂದು ವಿಧಾನಸಭೆದ್ದು. ನೀವು ಎಲ್ಲ ಕುಡಿದ್ರು 1,000 ಜನ ಸೇರಿಸಿಲ್ಲ. ಹಾಂ, ಸಿಟಿಯವ್ರು ಬರೋದಲ್ಲ ರೀ. ಸಿಟಿಯವ್ರಿಗೆ ಭಾಳ ಅವರು ಜನ ಎಲ್ಲ ಅಭಿವೃದ್ಧಿ ನೋಡ್ಯಾರ, ಸಿಟಿಯಲ್ಲಿ ಒಳ್ಳೆಯ ಕೆಲಸ ನೋಡ್ಯಾರ, ಮತ್ತು ಸುರಕ್ಷಿತ ಅದಾರ ಹೆದ್ದೆಗಳು. ಅದರಿಂದ ಏನಾಗಿದೆ, ಹೊರಗಿನವ್ರು ಬಂದರೂ ಸಹಿತ ಕಾಟಾಚಾರಕ್ಕೆ ಬಂದಾರೆ. ಎಲ್ಲಿ ಬಿಜಾಪುರ ಜಿಲ್ಲಾದಾಗೇ ನೋಡ್ರಿ, ಇವರೆಲ್ಲ ಇಷ್ಟೆಲ್ಲ ಕೂಡಿ ಒಂದು 15 ದಿವಸದಿಂದ ತಯಾರಿ ಮಾಡಿ ಎಷ್ಟು ಜನ ಮಾಡಿದ್ರು? ದರ್ಬಾರ್ ಹೈಸ್ಕೂಲ್ನಾಗ ಎಷ್ಟು ಜನ ಇದ್ದರು ವಿಜಯೇಂದ್ರ ಭಾಷಣ ಮಾಡಾಗ? ನಿನ್ನೆ ನೀವು ಪ್ರೆಸ್ ಮೀಟ್ ಮಾಡಾರಲ್ಲ BJP ಮಹಾನ್ ನಾಯಕರೆಲ್ಲ ಕೂಡಿ, ನಿನ್ನೆ ನೀವು ಅಂಥ ಪರಿಸ್ಥಿತಿ ಯಾಕೆ ಬತ್ತತ್ತ? ಇಡೀ ರಾಜ್ಯದಲ್ಲೇ ಯಶಸ್ವಿ ಆಗೈತೆ ಅಂತ ಹೇಳಿ ನೀವು ಹೇಳ್ಕೊತ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾಕೆ ಬತ್ತು?
ಬಿಜಾಪುರನೂ ಫೇಲ್ ಆಗಿದೆ, ನಿನ್ನೆ ದಾವಣಗೆರೆ ಫೇಲ್ ಆಗಿದೆ, ಹಾವೇರಿ ಫೇಲ್ ಆಗಿದೆ, ಅಲ್ಲಿ ಬೊಮ್ಮಾಯಿರು ಬಂದಿಲ್ಲ. ಯಾರು ಪ್ರಮುಖರದಾರ ಅವರೇ ಬರ್ತಾಯಿಲ್ಲ ಅಂದಾಗ ಇದು ಕೇವಲ ವಿಜಯೇಂದ್ರ ಕುರ್ಚಿ ಉಳಿಸುವ ಯಾತ್ರೆ.